ನಮ್ಗಂತೂ ಆಕಾಶ್ ಸರ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಅವರು ಫಿಲಮ್ ಅಲ್ಲಿ ಪೇಮೆಂಟ್ ಕೊಡ್ತೀವಿ, ಯೂಟ್ಯೂಬ್ ಬ್ಲಾಗ್ ಮಾಡಕ್ ಬಂದ್ರೆ ಪೇಮೆಂಟ್ ಕೊಡಲ್ಲ ನಾವು. ಯಾಕಂದ್ರೆ ನಮಸ್ಕಾರ ಎಲ್ಲರಿಗೂ. ಯಾವ ಬ್ರ್ಯಾಂಡ್ ನಿಂದು? ಯಾವ ಬ್ರ್ಯಾಂಡ್ ನಿಂದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗೆಳೆಯ ಆಕಾಶ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಫಿಲಮ್ ಇವೆಂಟ್ ಇದೆ. ಯಾವ ಇವೆಂಟು ಏನು ಎತ್ತ ಎಲ್ಲನೂ ಗೊತ್ತಾಗುತ್ತೆ. ಇವತ್ತು ಲೈವಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನ ನೋಡ್ತೀರಾ. ಸೊ ಅಲ್ಲಿಗೆ ನಾವು ಈವ್ನಿಂಗ್ ಹೋಗ್ಬೇಕು, ಬಟ್ ಮಧ್ಯಾಹ್ನವರೆಗೂ ನಮ್ಮದು ಬೇರೆ ಕಡೆ ಕೆಲಸ ಇದೆ. ಅದೆಲ್ಲ ಕೆಲಸ ಮುಗಿಸೋಣ, ಈ ವ್ಲಾಗಲ್ಲಿ ಜೊತೆಲಿರ್ರಿ. ಸೊ ಇದು ಇವತ್ತಿನ ನಮ್ಮ ಔಟ್ಫಿಟ್ ಹೇಗಿದೆ ಅಂತ ಹೇಳ್ರಿ. ಹೇಳ್ರಿ, ಮಸ್ತಾಗಿ ಫನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ. ಇವಾಗ ನೋಡ್ರಿ, ನಮ್ಮ ಫ್ರೆಂಡ್ ಈಶ್ವರಿ ಅಂತ. ಸೊ ಇವಾಗ ನಮ್ಮ ಫಿಲಮ್ದು ಮಾತುಕತೆಗೋಸ್ಕರ ಕರೆಸಿದ್ವಿ. ಅವ್ರು ಬಂದಿದ ತಕ್ಷಣ ಒಂದು ಕಾಮಿಡಿ ಆಯಿತು. ಏನು ಗೊತ್ತಾ, ಇವ್ರಿಗದು ನಮ್ಮದು ಫ್ರೆಂಡ್ಶಿಪ್ಪು ಒಂದು 4 ವರ್ಷದ ಫ್ರೆಂಡ್ಶಿಪ್ ಇದೆ. ಬಟ್ ಆದ್ರೂ ಬಂದಿದ ತಕ್ಷಣ ನನ್ನ ಕಂಡೇ ಹಿಡ್ದಿಲ್ಲ. 4 to 5 years ಆಯ್ತು, ಬಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ಬಟ್ ಇವರೇ ಇದ್ದಿದ್ದು ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಅಂತ ಗೊತ್ತಿರ್ಲಿಲ್ಲ. ನನ್ನ ಜೊತೆ ಗೊತ್ತಿಲ್ಲ. ನಾನು ಬೆಳಗ್ಗೆ ದೂರದಿಂದ ನೋಡ್ದಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ ಇವರೇ ಅಂತ. ಹತ್ರ ಬಂದು ಝೂಮ್ ಹಾಕಿ ನೋಡ್ದಾಗ್ಲೇ ಗೊತ್ತಾಗಿದ್ದು ಇವ್ರು ಆಕಾಶ್. ಬಿಫೋರ್ 5 ವರ್ಷದ ಹಿಂದೆ ನನ್ನ ಫ್ರೆಂಡ್ ಅಂತ ಅವಾಗ ಗೊತ್ತಾಗ. ನಾವು ಇಬ್ರು ಜೊತೆಲಿ ಸೇರಿ ಒಂದು ಹೌಸ್ ಆಫ್ ನಿಹಾರಿಕಾ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಓಕೆನಾ, ಅದರಲ್ಲಿ ಪರಿಚಯ ಆಗಿ ಅವಾಗಿಂದನೂ ಕಾಂಟ್ಯಾಕ್ಟಲ್ಲಿ ಇದ್ವಿ. ಬಟ್ ಇವತ್ತು ಬಿಗ್ ಸರ್ಪ್ರೈಸ್ ಆಗೋಯ್ತಿದ್ದು. ಯಾಕಂದ್ರೆ ಮತ್ತೆ ತಿರ್ಗಾ ಒಂದೇ ಮೂವಿನಲ್ಲಿ, ಅನ್ನ ಬ್ರ್ಯಾಂಡ್ ಅನ್ನೋ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದೀವಿ. ಇದಾದ್ಮೇಲೆ ವರ್ಷಗಳ ನಂತರ ಮತ್ತೆ ಭೇಟಿ ಆಗಿದ್ದೀವಿ, ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸೊ ಸಪೋರ್ಟ್ ಮಾಡಿ, ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಓಕೆ, ಬನ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ. ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಒಂದೊಂದು ಮಸಾಲೆ ದೋಸೆ ತಿನ್ನಿಸ್ತಾರೆ ಇವರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಸಬ್ಸ್ಕ್ರೈಬ್ ಆದ್ರೆ ಎಲ್ಲರಿಗೂ ಏನಾದ್ರೂ ಗಿಫ್ಟ್ ಇರುತ್ತೆ. ಸಾಧಕರು ಎಲೆಮರೆ ಕಾಯಂತ ಸಾಧಕರು ಇರಲ್ಲ, ಅಂಥವ್ರು ಗುರುತಿಸ್ಬೇಕನ್ನೋದು. ಬಂದರು ಯಾರ್ಯಾರೋ ಬಂದರು ಅಂತ ಇದು ಮಾಡಲ್ಲ. ನಿಜವಾದ ಸಾಧಕರು ಯಾರು? ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಇರಬೇಕು, ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಇದೆಲ್ಲ ಇರಬೇಕು. ನಿಮ್ಮ ಪ್ರೋತ್ಸಾಹ ಇದ್ದರೆ ನಮಗೆಲ್ಲ ಸಿಗೋದು. ಹೊಸ ಪ್ರತಿಭೆಗಳನ್ನ ನೀವು ನೋಡ್ಬಿಟ್ಟು ಅವರಿಗೆ ಸನ್ಮಾನ ಮಾಡಬೇಕು. ಅದು ಆಕ್ಚುಲಿ ಇಂಪಾರ್ಟೆಂಟ್. ಎಲೆಮರೆ ಕಾಯಿ ಅಂತ ಇರ್ತಾರೆ, ಅವ್ರು ಏನೋ ಮಾಡ್ತಾರೆ, ಅವ್ರ ಮನೆಗೆ ಉಳಿದು ಬಿಡ್ತಾರೆ. ಅವ್ರಿಗೆ ಇಲ್ಲಿಗೂ ಗುರ್ತಿಸೋದು ಇಲ್ಲ. ಅಂಥವ್ ನೋಡಿ ನಾವು ಗುರ್ತಿಸ್ಬೇಕು ಅನ್ನೋದೇ ನಮ್ದು. ನೀವು ಅಂತವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡ್ಬೇಕು. ಅದು ಆಕ್ಚುಲಿ ಅವ್ರಿಗಿನ್ನ ಪ್ರೋತ್ಸಾಹ ಸಿಗುತ್ತೆ. ಈಗ ಬರ್ಬೇಕಂದ್ರೆ ಬಸ್ ಚಾರ್ಜ್ ಕೂಡ ಇರಲ್ಲ ಅವ್ರಿಗೆ. ಕಲಾವಿದ್ರು ಇರ್ತಾರೋ ಅಲ್ಲಿ ಬೆಂಗಳೂರಿಗೆ ಬಂದು ಸನ್ಮಾನ ತಗೋಬೇಕಂತ ಅದು ಕೂಡ ಇರಲ್ಲ. ಅಂಥದ್ದೆಲ್ಲ ನಾವು ಗುರುತಿಸಿ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಸನ್ಮಾನ ಮಾಡ್ಬೇಕು ಅಂತೇಳಿ ಒಳ್ಳೆ ಅವಕಾಶಗಳು. ಅದಕ್ಕಾಗಿ ಅದನ್ನು ಮಾಡೋದು ನಾವು. ಓಕೆ, ನೆಕ್ಸ್ಟ್ ಒಂದು ಬ್ಲಾಗ್ ಮಾಡ್ತೀವಿ ಇವ್ರ ಜೊತೆ ಸಪ್ರೇಟ್ ಆಗಿ. ಇವತ್ತು ತುಂಬಾ ಅರ್ಜೆಂಟಲ್ಲಿ ಇದ್ದಾರೆ ಇವ್ರು. ಆಕ್ಚುಲಿ ಇವ್ರದ್ದು ಫಿಲಮ್ ಇನ್ಸ್ಟಿಟ್ಯೂಟ್ ಎಲ್ಲ ಓಪನ್ ಮಾಡಿದ್ದಾರೆ. ಕಂಗ್ರಾಟ್ಸ್ ಮೇಡಮ್, ಒಳ್ಳೇದಾಗಲಿ. ಎಲ್ಲ ಇನ್ನೂ ಚೆನ್ನಾಗಿ ನಿಮಗೆ ಒಳ್ಳೊಳ್ಳೆ ಸಕ್ಸಸ್ ಸಿಗಲಿ ನಿಮ್ಮ ಜೀವನದಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ, ನೆಕ್ಸ್ಟ್ ಒಂದು ಸಪ್ರೇಟ್ ಆಗಿ ಒಂದು ಬ್ಲಾಗ್ ಮಾಡೋಣ, ಫುಡ್ ಬ್ಲಾಗ್ ಮಾಡೋಣ. ನೀವು ನಾನ್ ವೆಜ್ ತಿಂತೀರ ತಾನೆ? ಮಸ್ತಾಗಿ ಚಾಲೆಂಜ್ ವಿಡಿಯೋ ಮಾಡೋಣ, ಫುಡ್ ಚಾಲೆಂಜ್ ವಿಡಿಯೋ ಮಾಡೋಣ. ಇವ್ರ ಜೊತೆ ಮಾಡ್ತೀವಿ. ಆ್ಯಕ್ಚುಲಿ ಒಂದಿನ ಟೈಮ್ ಬೇಕು ಅದಕ್ಕೆ. ಸೊ ಇವಾಗ ಇವರು ಬ್ಯುಸಿ, ನಾವು ಬ್ಯುಸಿ, ಎಲ್ಲ ಬ್ಯುಸಿ. ಒಂದಿನ ಈ ಶಾರ್ಟ್ ಫಿಲಮ್ ಆದಮೇಲೆ ಒಂದಿನ ಪ್ಲ್ಯಾನ್ ಮಾಡ್ಕೊಂಡು 100% ಒಂದು ಬ್ಲಾಗು ಮಾಡ್ತೀವಿ. 100% ಬರ್ತೀರ ತಾನೆ? ಅದಕ್ಕೆಲ್ಲ ಮತ್ತೆ ಈ ಫಿಲಮ್ಗೆ ಪೇಮೆಂಟ್ ಕೊಟ್ಟಂಗೆ ಅದಕ್ಕೆ ಪೇಮೆಂಟ್ ಕೊಡಲ್ಲ. ಫಿಲಮ್ ಅಲ್ಲಿ ಪೇಮೆಂಟ್ ಕೊಡ್ತೀವಿ, ಯೂಟ್ಯೂಬ್ ಬ್ಲಾಗ್ ಮಾಡಕ್ ಬಂದ್ರೆ ಪೇಮೆಂಟ್ ಕೊಡಲ್ಲ ನಾವು. ಯಾಕಂದ್ರೆ ಆಕ್ಚುಲಿ ನಾನು ಬ್ಲಾಗ್ ಮಾಡ್ತಾ ಇದೀನಿ, ನನಗೂ ಸಪೋರ್ಟ್ ಮಾಡಿ, ನಿಮ್ಗೂ ನಾನು ಸಪೋರ್ಟ್ ಮಾಡ್ತೀನಿ. ಓಕೆನಾ? ಅಲ್ಲಿ ಸರಿ ಹೋಯ್ತಲ್ವಾ? ಅಷ್ಟೇ. ಕೆಲವೊಂದಷ್ಟು ಟ್ವಿಸ್ಟ್ ಎಲ್ಲಾನು ಇರುತ್ತೆ,
ಆ ವ್ಲಾಗ್ನ ಸಖತ್ತಾಗಿ ಬರುತ್ತೆ ಅದು. ಅದಕ್ಕೋಸ್ಕರನಾದರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಓಕೆ ನಾನು ನೋಡ್ತೀನಿ. ಬಾಯ್. ಟೇಕ್ ಕೇರ್. ಇನ್ನು ನಿನಗೆ ನೀನೆ ರಕ್ಷೆ ಬಾಲಿ ನಾನು ಹೋಗಿ ಬರಲೇ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಸಿಗೋಣ ಮತ್ತೆ. ನಮ್ಮ ಜೊತೆಲಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದೆ, ಹಂಗೆ ನಮಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಕ್ಕರು. ತುಂಬ ಲಾಂಗ್ ಟೈಮ್ ಆದ್ಮೇಲೆ ಮೀಟ್ ಮಾಡಿದ್ವಿ ಸರ್. ಹಾಯ್. ಎಲ್ಲ ಒಳ್ಳೇದಾಗಲಿ. ಯಾರಾದರೂ ಕಲಾವಿದರಿದ್ದರೆ, ಕಲೆಯಲ್ಲಿ ಇಂಟ್ರೆಸ್ಟ್ ಇದ್ದು ನಿಮ್ಮ ನಿಜವಾಗ್ಲೂ ಪ್ರತಿಭೆ ಅನ್ನೋದಿದ್ದರೆ ನಮ್ಮ ಸರ್ನ ಕಾಂಟ್ಯಾಕ್ಟ್ ಮಾಡಿರಿ. ನಾನು ಹೇಳ್ತೀನಿ, ನನಗೆ ನೀವು ಮೆಸೇಜ್ ಮಾಡಿದ್ರೆ ನಮ್ಮ ಸರ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಖಂಡಿತ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡ್ತಾ ಇದ್ದಾರೆ ಸರ್, ಅವ್ರು ಮಾತಾಡ್ತಾರೆ. ಖಂಡಿತವಾಗ್ಲೂ ಯಾವ ಆಸಕ್ತಿ ಇದ್ರೂ ಕೂಡ 4-5 ಪ್ರಾಜೆಕ್ಟ್ ನಡೀತಿದೆ, ಕನ್ನಡ ತಮಿಳು. ಖಂಡಿತ ಮಾಡುವ. ಕಾಂಟ್ಯಾಕ್ಟ್ ಮಾಡಿ ಗೆಳೆಯನ್ನು. ಆಲ್ ದ ಬೆಸ್ಟ್ ಗೆಳೆಯ. ಮೂವಿಗಳಲ್ಲೂ ತುಂಬ ಎಲ್ರಿಗೂ ಅವಕಾಶ ಇರುತ್ತೆ, ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ. ಈ ವಿಡಿಯೋ ನೋಡೋರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸರ್ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 100% ನಿಮಗೆ ಅವರು ಇಲ್ಲಿ ಸಖತ್ತಾಗಿರೋ ಕಾಮಿಡಿ ನಡೆದಿದೆ ನೋಡ್ರಿ. ಮರಾಠಿ ಭಾಷೆ ಬರಲ್ಲ ನಮ್ಮ ಫ್ರೆಂಡ್ಗೆ, ನೋಡ್ರಿ ಹೆಂಗೈತೆ ಕಾಮಿಡಿ. ಬರ್ತಾರೆ ಅಂತ ಪಾರ್ಟಿ ಕೊಡಿಸ್ತಾ ಬಾ ಪಾರ್ಟಿ ಏನೋ ಮರಾಠಿ ತುಲಾ ನಾವು ತುಮಾಲ ಅಂದ್ರೆ ಕುಂಚ ಅಂದ್ರೆ ನಿಮ್ಗೇನು ಬೇಕು? ತುಲಾ ಅಂದ್ರೆ ತುಲಾ ಅಲ್ಲ, ತುಲಾ ಅಂದ್ರೆ ಮರಾಠಿ ಭಾಷೆ. ನಿಮಗೆ ನಮ್ಮ ಆರ್ಟಿಸ್ಟ್ಗಳು, ಫ್ರೆಂಡ್ಸು ಎಲ್ಲರನ್ನೂ ಮೀಟ್ ಮಾಡಿ ಆಯಿತು. ಇವಾಗ ಫೈನಲ್ ಆಗಿ ನಮ್ಮ ಜೊತೆಲಿದ್ದಾರೆ ನಮ್ಮ ನಾಗರಾಜ್ ಬ್ರದರ್ ಅವರು. DOP, ಎಡಿಟಿಂಗ್ ವರ್ಕು ಎಲ್ಲನೂ ಮಾಡ್ತಾರೆ. ಅವ್ರ ಬಗ್ಗೆ ನಾನು ಹೇಳೋಕ್ಕಿಂತ ಅವ್ರ ಬಗ್ಗೆ ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅವ್ರ ಸಿಸ್ಟರ್ ಅವರು ನಮ್ಮ ಜೊತೆಲಿದ್ದಾರೆ. ಹೇಳಿ ಮೇಡಮ್. ಅವ್ರ ಬಗ್ಗೆ ಹೇಳಕ್ ಏನಿಲ್ಲ, ನಾನು ಹೇಳಕ್ ಬಂದಿರೋದು ಆಕಾಶ್ ಅವ್ರ ಬಗ್ಗೆ. ಸೊ ಇವತ್ತು ಇವ್ರನ್ನ ಮೀಟ್ ಮಾಡಕ್ ಬಂದ್ವಿ, ತುಂಬಾ ಖುಷಿ ಆಯ್ತು. ಅವ್ರ ಅಂಡ್ ಅಂತ ಒಂದು ಕ್ಯಾಮ್ರಾ ವರ್ಕು ಮತ್ತೆ ಡಬ್ಬಿಂಗು, ಎಡಿಟಿಂಗ್ ಎಲ್ಲಾನು ನಮ್ ನಿಂಗರಾಜ್ ಅವ್ರು ಮಾಡ್ತಾ ಇದಾರೆ. ಈ ಸರ್ ಬಂದ್ಬಿಟ್ಟು ಅವ್ರ ಬಗ್ಗೆ ಎಲ್ಲಾನು ಹೇಳ್ತಾ ಇದಾರೆ. ನಮ್ದು ಒಂದು ಸ್ಟುಡಿಯೋ ಇದೆ, ನಮ್ದು ಒಂದು ಇವಾಗ ಎಲ್ಲಾನು ಸ್ಟಾರ್ಟ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ನಿಮ್ ಮುಂದೆ ಏನೇನ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅನ್ಬಿಟ್ಟು ನಾವೊಂದು ಬ್ಲಾಗ್ ಮಾಡಿ ನಾವು ನಿಮ್ಮ ಹತ್ರ ಹೇಳ್ತೀವಿ. ನಮ್ಗಂತೂ ಆಕಾಶ್ ಸರ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಅವರು ನಿಮ್ಮನ್ನೆಲ್ಲ ಮೀಟ್ ಮಾಡಿ ನನಗೆ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವೊಂದು ಏನಾದ್ರು ಮಾಡ್ಬೇಕಂದ್ರೆ ಒಂದು ಒಳ್ಳೆ ಫಸ್ಟ್ ಟೀಮ್ ವರ್ಕ್ ಇರಬೇಕು, ಟೀಮ್ ಬಿಲ್ಡ್ ಆಗ್ಬೇಕು. ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರೋರು ಸಿಕ್ಬಿಟ್ರೆ 100% ಯಾವುದೇ ಶಾರ್ಟ್ ಫಿಲಮ್, ಬಿಗ್ ಮೂವೀಸ್ ಎಲ್ಲಾನು ಸಕ್ಸಸ್ಫುಲ್ ಆಗುತ್ತೆ. ಒಬ್ಬರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಖಂಡಿತ ಮಾಡ್ಕೊಂಡು ಹೋಗ್ಬೇಕು. ನನಗೆ ಆಕಾಶ್ ಅವ್ರು ಇಷ್ಟ ಆಗಿದ್ದೇನೆ ಅಂದ್ರೆ, ನಾನು ಮುಂಚೆ ವರ್ಕ್ ಮಾಡಿದ್ದು ನಾನೇ ಆಗ್ಲಿ, ನನ್ನ ಫ್ರೆಂಡ್ಸ್ ಬೇರೆ ಟೀಮಲ್ಲಾದ್ರೂ ಪಾಪ ಅವ್ರು ಮಾತಾಡ್ತಾ ಇದ್ದಾರೆ, ಮೈಕ್ ಆಫ್ ಆಗಿ ಹೋಗಿದೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು. ಥ್ಯಾಂಕ್ ಯು ನಾಗರಾಜ್ ಅವರೇ. ನೀವು ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು. ನಾಪತ್ತೆ ಆಗ್ಬಿಟ್ಟವ್ರೆ. ನಮ್ಮೂರಲ್ಲಿ ಯಾವುದೇ ಬಿರಿಯಾನಿ ತಗೊಂಡ್ರು 25 ರೂಪಾಯಿ. ಇಲ್ಲೇನು 12 ರೂಪಾಯಿ ಬಹು ಬಿರಿಯಾನಿ. ಅದು ಹೆಂಗೈತೋ ಏನೋ. ಲೇಟ್ ಆಯ್ತು. ಕೆಂಪಿ ಕೋಣನ್ಕುಂಟೆ. ಅದ್ರ ಹೆಸರೇ ಚಿತ್ರಾನ್ನ, ಅದನ್ನ ಬೇರೆ ವಿಚಿತ್ರವಾಗಿ ತಿಂದು ಅದಕ್ಕಿರೋ ಮರ್ಯಾದೆ ಹಾಳು ಮಾಡ್ಬೇಡ. ಇದು ನೋಡ್ರಿ ನಮ್ಮ ಕಲಾವಿದರ ಬದುಕು. ಆರಾಮಾಗಿ ಇರ್ತೀವಿ, ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ, ಆರಾಮಾಗಿ ಅಲ್ಲಂದ್ರೆ ಅಲ್ಲಿ ಊಟ ಮಾಡ್ತೀವಿ. ಬಟ್ನಲ್ಲಿ ಎಲ್ಲರೂ ನಗಿಸ್ಕೊಂಡು ನಾವು ನಗ್ಕೊಂಡು ಚೆನ್ನಾಗಿರ್ತೀವಿ ಅಷ್ಟೇ. ಇವಾಗ ಊಟ ಆಯ್ತು, ಬನ್ರಿ ಹೋಗೋಣ ಇವಾಗ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಭವನಕ್ಕೆ. ಯಾಕಪ್ಪ ಅಂದರೆ ನಮ್ಮ ಕೆಲವೊಂದಷ್ಟು ಕಲಾವಿದರು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಲಾವಿದರ ಕಾರ್ಡ್ಗೆ ಅರ್ಜಿಯನ್ನು ಹಾಕಿದ್ರು. ಅವ್ರ ಕಾರ್ಡ್ಗಳು ಇವತ್ತು ಬಂದಿದ್ದಾವೆ. ಸೊ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಹಂಗೆ ನಿಮಗೆ ತೋರಿಸ್ತೀನಿ ಬನ್ರಿ. ಇದು ಕನ್ನಡ ಭವನ. ತಿರ್ಗಾ ಇಲ್ಲೂ ಕಾಮಿಡಿ ಸ್ಟಾರ್ಟ್ ಆಗೈತೆ ನೋಡ್ರಿ. ಬರ್ತಾ ಇಲ್ವಾ? ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ.
ಇಲ್ಲಿ ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಮಂತ್ರಿ ಸ್ಕ್ವೇರ್ ಮಾಲ್ಗೆ. ಬಿಕಾಸ್ ಅಲ್ಲಿ ಅಯೋಗ್ಯ 2 ಮೂವಿದು ಪ್ರೀ ಇವೆಂಟ್ ರಿಲೀಸ್ಗೆ ಕರೆದಿದ್ದಾರೆ. ಸೊ ಇನ್ವೈಟ್ ಇರೋದ್ರಿಂದ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ ಮಜಾ ಮಾಡೋದಕ್ಕೆ. ಮಸ್ತಾಗಿರುತ್ತೆ ಅಲ್ಲಿ ಸೆಲೆಬ್ರಿಟೀಸ್ನೆಲ್ಲ ಈ ವ್ಲಾಗಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ. ಬನ್ನಿ ಲೆಟ್ಸ್ ಗೋ, ಹೋಗೋಣ. ನಮ್ಮದು ವಿಡಿಯೋ ಮಾಡಬೇಕು, ಬಟ್ ಆ ಕಡೆಯಿಂದ ವಿಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ. ಸೊ ಇಲ್ಲಿ ತುಂಬ ಜನ ಪಾಪ ಹೊರಗಡೆ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಯಾರ್ದಾದ್ರೂ ಕೈಲಿ ಕೊಡೋಣ ಅಂದರೆ ಹಂಗೆ ತೊಗೊಂಡು ಮನೆಗೆ ಹೋಗ್ಬಿಟ್ರೆ ಏನು ಮಾಡೋದು ಅಂತ. ಅಷ್ಟೇ.